ಆದ್ದರಿಂದ ಇಲ್ಲಿ ಏನಾಗಿದೆ ಅಂತೇಳಿ ಬಿ ಜೆ ಪಿಗರಿಗೆ ಯಾವುದೇ ಒಂದು ಕೆಲಸ ಇಲ್ಲ, ಅವರ ಅಸ್ತಿತ್ವವೇ ಪುತ್ತೂರಲ್ಲಿ ಇಲ್ಲ. ಅವರಿಗೆ ಪುರುಸರ ಕಟ್ಟೆ ಅದು ಒಂದು ಕ್ಲಿಯರಾಗಿ ಕಾಣುತ್ತಾ ಉಂಟು. ನೀವೆಲ್ಲ ಮಾಧ್ಯಮದವರು ಈಗಂತ ಹೇಳಿದರೆ ನಾವು ಯಾರೂ ಕೂಡ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಡಿಜಿಟಲ್ ಯುಗ, ಯಾರು ಸುಳ್ಳು ಹೇಳಿದರೂ ಕೂಡ ಸಿಕ್ಕಿ ಆಗ್ತಾನೆ. ನೋಡಿ, ಆ ಪ್ರಕರಣವನ್ನು ಏನು ಮಾಡಿದರು? ಒಂದು ಹುಡುಗಿಗೆ ಚೂರಿ ಹಾಕಲಿಕ್ಕೆ ಯುವಕರು ಬಂದರು, ಅದು ಒಂದು ಧರ್ಮದ ಯುವಕರು ಬಂದರು ಅಂತೇಳಿ ಅದಕ್ಕೆ ಒಂದು ಅಪಪ್ರಚಾರವನ್ನು ನೀಡಿದರು. ಅದಕ್ಕೊಂದು ಕೆಲವು ನಿಮ್ಮಂಥ ಮಾಧ್ಯಮಗಳು ಕೂಡ ಸಹಕಾರವನ್ನು ಕೂಡ ಕೊಟ್ಟರು. ನಮ್ಮ ಕ್ಯಾಪ್ಟನ್ ಚೌಟಾರ್ ಅವರು ಸೇನೆಯಲ್ಲಿದ್ದಂಥ ವ್ಯಕ್ತಿ. ಸಾಧಾರಣವಾಗಿ ಅವರು ಅಭಿವೃದ್ಧಿಯ ಬಗ್ಗೆ ಮತ್ತು ಒಳ್ಳೊಳ್ಳೆ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಸಂಸದರು. ಅವರು ಈ ರೀತಿಯಾಗಿ ಮತೀಯ ಸಾಮರಸ್ಯಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಾ ಇರಬೇಕಾದ್ರೆ ಶಾಂತಿಯ ಇಡೀ ಒಂದು ಊರಿನ ಶಾಂತಿ ಅಶಾಂತಿ ಆಗ್ತದೆ. ಆಗಿರುವಾಗ ಅತ್ತ ತಪ್ಪು ಸಂದೇಶವನ್ನು ಯಾರು ಪ್ರಸಾರ ಮಾಡ್ತಾನ ಅವನ ವಿರುದ್ಧ ಕಾನೂನಲ್ಲಿ ಕ್ರಮ ತಗೊಳ್ಳಿಕ್ಕೆ ಅವಕಾಶಗಳಿತ್ತು. ಇದನ್ನು ಇಷ್ಟರವರೆಗೆ ಯಾರು ಕೂಡ ಮಾಡಲಿಲ್ಲ. ಆಯಿತು, ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹಣೆ ಪಟ್ಟಿಟ್ಟು ಪುತ್ತೂರಿಗೆ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ. ನಮಗೆ ಯಾವುದೇ ಕೋಮು ಸೂಕ್ಷ್ಮ ಅಂತೇಳಿ ನಮಗೆ ಅನಿಸೋದಿಲ್ಲ. ಇಷ್ಟೆಲ್ಲ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದರೂ ಕೂಡ ಪರಸ್ಪರ ಒಡೆದಾಡುವಂಥ ಪ್ರಕರಣಗಳು ಇಲ್ಲಿ ದಾಖಲೆ ಆಗಲಿಲ್ಲ. ಪುರುಷರ ಕಟ್ಟಿಯ ಚೂರಿ ತೋರಿಸಿದ ಪ್ರಕರಣ, ಒಬ್ಬ ವಕೀಲರಾಗಿ ಮತ್ತು ರಾಜಕೀಯ ನಾಯಕರಾಗಿ ನೂರುದ್ದೀನ್ ಸರ್ಮಾರ ಪುತ್ತೂರಿನವರಾಗಿ ಹೇಗೆ ನೋಡ್ತಾರೆ? ಅಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಈ ವಿಷಯವನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟುವ ಇಂಥದ್ದು ಪ್ರಶ್ನೆಗಳಿದ್ದಾವೆ. ನಮಗೆ ಭಾಳ ಆಶ್ಚರ್ಯ ಆಗ್ತಾ ಉಂಟು. ಸುಮಾರು 2-3 ವರ್ಷಗಳಿಂದ ಪುತ್ತೂರು ಭಾಳ ಶಾಂತವಾಗಿ ಉಂಟು. ಒಳ್ಳೆಯ ಶಾಸಕ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಉಂಟು, ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಬೇಕು, ಏನೆಲ್ಲ ನಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆ ವಿಚಾರಧಾರೆಗಳಿಗೆ ಪೂರಕವಾಗಿ MLA ಅವರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಏನಾಗಿದೆ ಅಂತೇಳಿ ಬಿ ಜೆ ಪಿಗರಿಗೆ ಯಾವುದೇ ಒಂದು ಕೆಲಸ ಇಲ್ಲ, ಅವರ ಅಸ್ತಿತ್ವವೇ ಪುತ್ತೂರಲ್ಲಿ ಇಲ್ಲ. ಏನಾಗಿದೆ ಅಂತ ಹೇಳಿದರೆ ಪ್ರಪ್ರಥಮವಾಗಿ ಅವರೊಳಗೆ ಒಂದು ಗುಂಪುಗಾರಿಕೆ, ಅವರೊಳಗೆ ರಾಜಕೀಯ, ಒಬ್ಬರನ್ನು ಕಂಡ್ರಿಗೆ ಒಬ್ಬರಿಗೆ ಆಗೋದಿಲ್ಲ. ಅದರಿಂದ ಬಿ ಜೆ ಪಿ ಏನಾಗಿದೆ ಅಂತೇಳಿದರೆ ಸಂಪೂರ್ಣವಾಗಿ ಇಲ್ಲಿ ಸೋತು ಹೋಗಿದೆ, ಇವರಿಗೆ ಅಸ್ತಿತ್ವವೇ ಇಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಇನ್ನು 2 ವರ್ಷದಲ್ಲಿ ಇಲ್ಲಿ ಚುನಾವಣೆ ಬರ್ತದೆ, ಇನ್ನು ನಗರಸಭೆ ಇಲೆಕ್ಷನ್ ಬರ್ತದೆ. ಈ ಸಮಯದಲ್ಲಿ ಹೇಗಾದರೂ ಮಾಡಿ ಅಸ್ತಿತ್ವ ಅವರಿಗೆ ಅದನ್ನು ಸ್ಥಾಪಿಸಬೇಕಾದ್ರೆ, ಪುನರ್ ಸ್ಥಾಪಿಸಬೇಕಾದ್ರೆ ಅವರಿಗೇನು ಬೇಕು, ಕಾರಣ ಬೇಕು. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಬಿ ಜೆ ಪಿಯವರು ಏನು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಯಾವುದು ಕೂಡ ಅವರ ಅಸ್ತಿತ್ವವನ್ನು ಸ್ಥಾಪಿಸಲಿಲ್ಲ, ಮತವನ್ನು ಪಡೀಲಿಲ್ಲ. ಅವರಿಗೆ ಬೇಕಾದ್ದು ಅಂತೇಳಿದರೆ ಹೇಗಂತೇಳಿದರೆ ಒಂದು ಧಾರ್ಮಿಕ ಯಾವುದು ಧರ್ಮಗಳ ಬಗ್ಗೆ ಎತ್ತು ಕಟ್ಟುವಂಥದ್ದು, ಮತೀಯ ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು, ಒಬ್ಬರನ್ನು ಮತ್ತೊಬ್ಬರ ವಿರುದ್ಧ ಎತ್ತು ಕಟ್ಟಿಸಿ ಆ ಮೂಲಕ ಅವರನ್ನು ವಿಭಜಿಸಿ ಮತವನ್ನು, ಯಾಕಂತೇಳಿದರೆ ಅವರ ಒಂದು ಧರ್ಮದ ಒಂದು ಏನು ಅಂತೇಳಿದರೆ ಅವರೇ ಅದರ ರಕ್ಷಕರೊಂದು ಹೇಳಿಕೊಂಡು ಆ ಮೂಲಕ ಮತವನ್ನು ವಿಭಜಿಸಿ ಆ ಮತವನ್ನು ಪಡೆಯಲಿಕ್ಕೆ ಕೆಲಸ ಮಾಡೋದು ಹೊರತು ಬೇರೇನೂ ಅವರು ಕೆಲಸ ಮಾಡ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇರುವಾಗ ಅವರಿಗೆ ಪುರುಸರ ಕಟ್ಟೆ ಅದು ಒಂದು ಕ್ಲಿಯರಾಗಿ ಕಾಣುತ್ತಾ ಉಂಟು. ನೀವೆಲ್ಲ ಮಾಧ್ಯಮದವರು ಈಗಂತ ಹೇಳಿದರೆ ನಾವು ಯಾರೂ ಕೂಡ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಡಿಜಿಟಲ್ ಯುಗ, ಯಾರು ಸುಳ್ಳು ಹೇಳಿದರೂ ಕೂಡ ಸಿಕ್ಕಿ ಆಗ್ತಾನೆ. ನಿಮಗೆ ನೋಡಿರ್ಬೋದು, ಆ ದೃಶ್ಯ ಮಾಧ್ಯಮದಲ್ಲಿ ಕಾಣುವಂಥದ್ದು. ಒಬ್ಬ ಹುಡುಗ ಚೂರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಹುಡುಗಿ ದಾರಿಯಿಂದ ಅಡ್ಡದಾಡ್ತಾ ಉಂಟು. ಅಲ್ಲಿ ಕೂಡ ಆ ಹುಡುಗಿ ಕೂಡ ಏನು ಗಾಬರಿ ಆದದ್ದು ಕೂಡ ಅಲ್ಲಿ ಆ ದೃಶ್ಯದಲ್ಲಿ ಕಾಣ್ತಾ ಇಲ್ಲ. ನೋಡಿ, ಆ ಪ್ರಕರಣವನ್ನು ಏನು ಮಾಡಿದರು? ಒಂದು ಹುಡುಗಿಗೆ ಚೂರಿ ಹಾಕಲಿಕ್ಕೆ ಯುವಕರು ಬಂದರು, ಅದು ಒಂದು ಧರ್ಮದ ಯುವಕರು ಬಂದರು ಅಂತೇಳಿ ಅದಕ್ಕೆ ಒಂದು ಅಪಪ್ರಚಾರವನ್ನು ನೀಡಿದರು. ಅದಕ್ಕೊಂದು ಕೆಲವು ನಿಮ್ಮಂಥ ಮಾಧ್ಯಮಗಳು ಕೂಡ ಸಹಕಾರವನ್ನು ಕೂಡ ಕೊಟ್ಟರು. ಏನು ವಾಸ್ತವ ಅಂತೇಳಿ ಪೊಲೀಸ್ ಇಲಾಖೆ 2 ಕಡೆಯಿಂದಲೂ ವಿಚಾರಿಸಿ ನೋಡುವಾಗ ಅದರ ಸತ್ಯಾಸತ್ಯತೆ ಅಲ್ಲಿ ಗೊತ್ತಾಯಿತು. ನಾನು ಇದರಲ್ಲಿ ಹೇಳ್ತಾ ಅಂತ ಹೇಳಿದರೆ ನನಗೆ ಭಾಳ ಒಂದು ಆಶ್ಚರ್ಯ ಆಗೊಂದು ವಿಚಾರ ಉಂಟು. ಏನು ಅಂತೇಳಿದರೆ, ನಮ್ಮ ಕ್ಯಾಪ್ಟನ್ ಚೌಟಾರ್ ಅವರು ಸೇನೆಯಲ್ಲಿದ್ದಂಥ ವ್ಯಕ್ತಿ. ಸಾಧಾರಣವಾಗಿ ಅವರು ಅಭಿವೃದ್ಧಿಯ ಬಗ್ಗೆ ಮತ್ತು ಒಳ್ಳೊಳ್ಳೆ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಸಂಸದರು. ಯಾಕೆ ಏನೂ ತಿಳಿ ಗೊತ್ತಿಲ್ಲ, ಪುತ್ತೂರಿಗೆ ಬಂದು ಆ ರೀತಿಯಾಗಿ ಒಂದು ಪಕ್ಷದ ಮೇಲೆ ಗೋಬೆಗೊರಿಸುವಂಥದ್ದು, ಆ ಒಂದು ಪ್ರಕರಣಕ್ಕೆ ಬೇರೆ ರೀತಿಯ ಬಣ್ಣ ಕೊಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲ ನೋಡುವಾಗ ನಮಗೇನಾಯಿತು ಅಂತೇಳಿ ಬಹಳ ನಾಚಿಕೆ ಮತ್ತು ಅಸಹ್ಯ ಆಯಿತು. ಯಾಕಂತೇಳಿದರೆ ಒಂದು ಪ್ರಜ್ಞಾವಂತ ಸಂಸದರು ಅಂತೇಳಿ ನಾವು ಅವರನ್ನು ತಿಳ್ಕೊಂಡಿದ್ದೆವು. ಅವರು ಈ ರೀತಿಯಾಗಿ ಮತೀಯ ಸಾಮರಸ್ಯಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಾ ಇರಬೇಕಾದ್ರೆ ಪುತ್ತೂರಿನವರಾಗಿ ನಾವೇನು ಮಾಡಬೇಕು? ವಾಸ್ತವ ಈಗ ಎಲ್ಲ ಜನರಿಗೆ ಗೊತ್ತಾಗಿದೆ, ಅಲ್ಲಿ ಏನು ನಡೆದಿದೆ, ಏನೂ ನಡೀಲಿಲ್ಲ ಅಂಥೇಳಿ ಗೊತ್ತಾಗಿದೆ. ಪೊಲೀಸ್ ಇಲಾಖೆ ಕೂಡ ಅದನ್ನು ತನಿಖೆ ಮಾಡಿದೆ, ತನಿಖೆಯನ್ನು ಕೂಡ ಮಾಡಿದೆ. ಅದು ಮಾತ್ರ ಅಲ್ಲ, ಯಾರೆಲ್ಲ ಈಗ ಅದರ ಬಗ್ಗೆ ತಪ್ಪು ಸಂದೇಶವನ್ನು ಹರಡಿದಾರ ಅದು ಕಾನೂನು ಬಾಹಿರವಾಗಿದೆ. ಆ ಕಾನೂನು ಬಾಹಿರ ಒಂದು ಚಟುವಟಿಕೆ ಆದ ಕಾರಣ ಅವರ ಮೇಲೆ ಕೂಡ ಪ್ರಕರಣವನ್ನು ದಾಖಲಿಸುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿದೆ.
ನೀವು ಪ್ರಕರಣ ದಾಖಲಿಸುವ ವಿಷಯ ಬಂದಾಗ ಇಲ್ಲಿ ಮಾಧ್ಯಮಗಳ ವಿಷಯ ಕೂಡ ಪ್ರಸ್ತಾಪವಾಗಿದೆ. ಕೆಲವು 6 ಮಾಧ್ಯಮಗಳ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಈ ವಿಷಯದಲ್ಲಿ ನೀವೇನು ಹೇಳ್ತೀರಿ? ನೋಡಿ, ಯಾವುದೇ ಒಂದು ಸಂದೇಶ, ತಪ್ಪು ಸಂದೇಶವನ್ನು ಸಮಾಜಕ್ಕೆ ಅದನ್ನು ಪ್ರಸಾರ ಮಾಡಬಾರದು, ಅದನ್ನು ರವಾನಿಸಬಾರದು. ಯಾಕಂತೇಳಿದರೆ ಒಂದು ತಪ್ಪು ಸುದ್ದಿಯನ್ನು, ಸಂದೇಶವನ್ನು ರವಾನಿಸಿದಾಗ ಅದು ಒಂದು ಗುಂಪು, ಒಂದು ಧರ್ಮ, ಒಂದು ವರ್ಗದೊಳಗೆ ಒಂದು ಗಲಭೆಗಳಾದಾಗ ಅದು ಇಡೀ ಸಮಾಜಕ್ಕೆ ತೊಂದರೆ ಆಗ್ತದೆ, ಶಾಂತಿ ಭಂಗ ಉಂಟಾಗ್ತದೆ, ಇಡೀ ಒಂದು ಊರಿನ ಶಾಂತಿ ಅಶಾಂತಿ ಆಗ್ತದೆ. ಆಗಿರುವಾಗ ತಪ್ಪು ಸಂದೇಶವನ್ನು ಯಾರು ಪ್ರಸಾರ ಮಾಡ್ತಾನ ಅವನ ವಿರುದ್ಧ ಕಾನೂನಲ್ಲಿ ಕ್ರಮ ತಗೊಳ್ಳಿಕ್ಕೆ ಅವಕಾಶಗಳಿತ್ತು. ಇದನ್ನು ಇಷ್ಟರವರೆಗೆ ಯಾರು ಕೂಡ ಮಾಡಲಿಲ್ಲ. ಆಯಿತು, ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಕೂಡ ಒಂದು ಇಂಥ ತಪ್ಪು ಸಂದೇಶವನ್ನು ಯಾರು ಹರಡ್ತಾರ ಅವರಿಗಿದು ಎಚ್ಚರಿಕೆ ಕರೆಗಂಟೆ. ಏನನ್ನೂ ನೋಡಲಿಕ್ಕೆಲ್ಲ, ಒಂದು ಇನ್ಸಿಡೆಂಟ್ ಆಯಿತು, ಅದಕ್ಕೆ ಬೇಕಾದಂಥ ರಂಗ ಕಟ್ಟಿತ್ತು, ಅದಕ್ಕೆ ಬೇಕಾದಂತಹ ಒಂದು ಏನು ಹೇಳ್ತಾರೆ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಸಾರ್ವಜನಿಕರ ಮುಂದೆ ಪ್ರದರ್ಶಿಸಿ ಆ ಒಂದು ಪೋಸ್ಟನ್ನು ಹಾಕಿಸಿ ಒಂದು ಉತ್ತೇಜನವನ್ನು ಒಂದು ಪ್ರವೋಕ್ ಮಾಡುವಂಥ ಕೆಲಸ ಯಾರು ಮಾಡ್ತಾರ ಅದು ಇದರಿಂದ ನಿಲ್ಲಬೇಕು ಅಂತ ನಾನು ಹೇಳುವಂಥದ್ದು. ಇದನ್ನು ಅವರಿಗೇನಿಲ್ಲ, ಅವರಿಗೇನಂತ ಹೇಳಿದ್ರೆ ಅವರು ಒಂದು ವೆಬ್ಬಲ್ಲಿ ನ್ಯೂಸ್ ಹಾಕ್ತಾರೆ, ಅದು ಓಡ್ತದೆ, ಫಾರ್ವರ್ಡ್ ಆಗ್ತದೆ, ಸುಮಾರು ಅದಕ್ಕೆ ವೈರಲ್ ಆಗ್ತದೆ. ಆದರೆ ಇಲ್ಲಿ ಏನಾಗ್ತದೆ, ಸಮಾಜ ಇದರಿಂದ ಭಾಳಷ್ಟು ಸಮಸ್ಯೆಗೆ ಒಳಗಾಗ್ತದೆ. ಅವರು ಕೂಡ ಸಮಾಜದಲ್ಲಿ ವಾಸ ಮಾಡುವವರಲ್ಲ. ಅವರಿವತ್ತು ಸುಳ್ಳು ಸುದ್ದಿಯನ್ನು ಹರಡಿಸಿ ನಾಳೆ ಸಮಾಜದಲ್ಲಿ ತೊಂದರೆ ಆದರೆ ಅವರ ಕುಟುಂಬಕ್ಕೆ ಕೂಡ ತೊಂದರೆ ಆಗೋದಿಲ್ವೋ ಅದನ್ನು ಅವರು ಆಲೋಚನೆ ಮಾಡಬೇಕು. ಒಬ್ಬರ ಸುಳ್ಳು ಸುದ್ದಿಯನ್ನು ಅದನ್ನು ಹರಡಿಸುವುದು ಸುಲಭ. ಆ ಸುಳ್ಳು ಸುದ್ದಿಯಿಂದ ಸಮಾಜಕ್ಕೆ ಎಷ್ಟು ಸಮಸ್ಯೆ ಆಗ್ತದೆ, ಆ ವಿಕ್ಟಿಮ್ಗೆ ಎಷ್ಟು ಸಮಸ್ಯೆ ಆಗ್ತದೆ, ಆ ನೊಂದವರಿಗೆ ಎಷ್ಟು ಸಮಸ್ಯೆ ಆಗ್ತದೆ, ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ನಾನು ರಾಜಕೀಯದಿಂದ ನೋಡೋದಕ್ಕಿಂತ ಸಾಮಾಜಿಕವಾಗಿ ನೋಡ್ತಾ ಇದ್ದೇವೆ. ಯಾಕಂತೇಳಿ ನಾವು ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು. ಯಾಕಂತೇಳಿದ್ರೆ ಒಂದು ಹಣೆ ಪಟ್ಟಿಟ್ಟು ಪುತ್ತೂರಿಗೆ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ. ನಮಗೆ ಯಾವುದೇ ಕೋಮು ಸೂಕ್ಷ್ಮ ಅಂತೇಳಿ ನಮಗೆ ಅನಿಸೋದಿಲ್ಲ. ಇಷ್ಟೆಲ್ಲ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದರೂ ಕೂಡ ಪರಸ್ಪರ ಒಡೆದಾಡುವಂಥ ಪ್ರಕರಣಗಳು ಇಲ್ಲಿ ದಾಖಲಾಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಇನ್ಸಿಡೆಂಟ್ ನಡೆದಿರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ಒಂದು ಧಾರ್ಮಿಕ ಬಣ್ಣ ಕಟ್ಟಿಕೊಂಡು ಹೋಗುವಂಥದ್ದು ಭಾಳ ಸಮಯದಿಂದ ಇಲ್ಲಿ ಇಲ್ಲವಾಗಿತ್ತು. ಇಂಥದಕ್ಕೆಲ್ಲ ನಮ್ಮ ಮಾನ್ಯ ಅಶೋಕ್ ರೈ ಅವರು MLA ಅವರು ಜಾತಿ ಮತ ನೋಡದೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ ಅವರು ಬರುವ ಸಲವೂ ಕೂಡ ಚುನಾವಣೆಯಲ್ಲಿ ವಿನ್ ಆಗ್ತಾರೆ, ಅದರಿಂದ ವಿರೋಧ ಪಕ್ಷವಾದಂಥ BJPಗೆ ಅಸ್ತಿತ್ವ ಇಲ್ಲ ಅಂತ ಹೇಳಿಕೊಂಡು ಅವರು ಮಾಡುವಂಥ ಒಂದು ನಾಟಕನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ಯಾವುದೇ ಒಂದು ಸಾಮಾನ್ಯ ಜನರಿಗೆ ಈ ವಿಚಾರಕ್ಕೆ ಅರ್ಥ ಆಗಿದೆ. ಮುಂಚಿನಾಗೆಲ್ಲ BJP ಏನು ಮಾಡ್ತಾ ಇದೆ, ಇಡೀ ಭಾರತ ದೇಶದಲ್ಲಿ BJP ಏನೆಲ್ಲ ಮಾಡಿದೆ, ರಾಮ ಮಂದಿರದ ಇಶ್ಯೂ ಇರ್ಬೋದು, ರಾಮ ಮಂದಿರದಲ್ಲಿ ನಡೆದಂಥ ಪ್ರಕರಣಗಳಿರ್ಬೋದು, ಅದರಿಂದಲ್ಲರಿಗೆ ಜನರಿಗೆ ಅರ್ಥ ಆಗಿದೆ ಅವರ ವಾಸ್ತವತೆ ಏನು, ಅವರು ಯಾಕೆ ಮಾಡ್ತಾ ಇದ್ದಾರೆ. ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ ಈ ರೀತಿ ಮಾಡ್ತಾರೆ ಹೊರತು ಬೇರೆ ಏನು ಅವರಿಗೆ ಜನರ ಬಗ್ಗೆ ಒಂದು ಉಪಹಾರ ಮಾಡುವಂಥ ಮನಸ್ಸು ಅವರಿಗೆ ಇಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಿದೆ ಈಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE.